ಇದು ಬಾಡ, ಕನಕದಾಸರ ಹುಟ್ಟೂರು. ಇದೇ ನೋಡ್ರಿ ಕನಕದಾಸರ ಮೂಲ ಅರಮನೆ. ಆಳುವ ಅರಸನೊಬ್ಬ ದೇವರಿಗೆ ದಾಸನಾದ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಪೂರ್ತಿ ನೋಡ್ರಿ. ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ನಮ್ಮ ದಾಸ ಶ್ರೇಷ್ಠ ಕನಕದಾಸರು ಹೇಳಿದ್ದು ಒಂದು ಮಾತು ನೆನಪು ಬರ್ತೈತ್ರಿ. ಇವತ್ತು ನಾ ಬಂದಿನಿ ಅವರ ಹುಟ್ಟೂರು ಬಾಡ, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಾಡಕ್ಕೆ ನಾನು ಬಂದಿನಿ. ಬಾಡ ಈ ನ್ಯಾಷನಲ್ ಹೈವೇ ಪುನಾ ಬೆಂಗಳೂರು NH4 ಏನೈತಲ್ರಿ, ಅಲ್ಲಿ ಬರ್ತಕ್ಕಂತಹ ಬಂಕಾಪುರ ಮತ್ತೆ ಶಿಗ್ಗಾವಿ ಎರಡು ಹತ್ತಿರದ ಪ್ಲೇಸ್ಗಳು. ಬಂಕಾಪುರದಿಂದ ಸುಮಾರು 4 ಕಿಲೋಮೀಟರ್ ಆಕೈತಿ, ಶಿಗ್ಗಾವಿಯಿಂದ ಒಂದು 7-8 ಕಿಲೋಮೀಟರ್ ಆಕೈತಿ. ಹಳೆ ಬಾಡ ಅಂತ ಒಂದ್ ಇರ್ತಿರ್ರಿ, ಹೊಸ ಬಾಡ ಅಂತ ಇರ್ತೈತಿ. ಹೊಸ ಬಾಡ ರೀಸೆಂಟ್ ಆಗಿ ಬಿಲ್ಡ್ ಆಗಿರೋದು. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ಬಂದ್ರ ನಮಗ ಹಳೆ ಬಾಡ ಸಿಗ್ತೈತಿ. ಹಳೆ ಬಾಡದೊಳಗಡೆ ಕನಕದಾಸರವರ ಅರಮನೆ, ಆಮೇಲೆ ಅವರ ಮನೆ, ಅವರ ಹುಟ್ಟಿದ ಸ್ಮಾರಕಗಳು ಕೂಡ ಇಲ್ಲದವು. ತೀರಾ ಇತ್ತೀಚೆಗೆ ಅರಮನೆ ಮತ್ತು ಒಂದು ಕೋಟೆಯನ್ನ ಕಟ್ಟ್ಯಾರ, ಅದನ್ನು ಕೂಡ ನಾವು ನೋಡೋಣ. ಕಾಗಿನೆಲೆ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ಇದನ್ನ ಮೇಂಟೈನ್ ಮಾಡ್ತಾರ. ಒಬ್ಬರಿಗೆ 20 ರೂಪಾಯಿ ಇರ್ತೈತಿ, ಮಕ್ಕಳಿಗೆ 10 ರೂಪಾಯಿ. ಇದು ಹೊಸದಾಗಿ ಕಟ್ಟಿರ್ತಕ್ಕಂತಹ ಅರಮನೆ. ಮೂಲ ಅರಮನೆ ಇದಲ್ಲ. ಕನಕದಾಸರಿಗೆ ಅವರು ಕನಕದಾಸರು ಆಗೋದಕ್ಕಿಂತ ಮುಂಚೆ 2 ಹೆಸರು ಇದ್ವು. ತಂದೆ ತಾಯಿ ಇಟ್ಟಂತ ಹೆಸರು ತಿಮ್ಮಪ್ಪ ನಾಯಕ, ಇನ್ನೊಂದು ಹೆಸರು ಕನಕ ನಾಯಕ ಅಂತ ಇತ್ತು. ಕನಕ ನಾಯಕ ಅನ್ನೋ ಹೆಸರು ಬರೋದಕ್ಕೂ ಒಂದು ಕಾರಣ ಐತಿ, ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಕನಕದಾಸರ ಏನು ಆಡಳಿತ ಕಾಲಮಾನ ಇತ್ತಲ್ರಿ, ಅದು 1495ರಿಂದ 1593ರವರೆಗೆ ಅಂತ ಒಂದು ಮಾಹಿತಿ ಐತಿ. ಸೊ ಈ ಇಸ್ವಿಯನ್ನು ನೋಡಿದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ. ಅವಾಗೇನು ವಿಜಯನಗರ ಆಡಳಿತ ಮಾಡ್ತಾ ಇತ್ತು, ಅವರ ಅಧೀನವಾಗಿ ಹಂಡೆ ಕುರುಬರು ಮನೆತನಕ್ಕೆ ಸೇರಿದಂತಹ ಡನ್ನಾಯಕರು ಅಂತ ಒಂದು ಅವರ ವಿಜಯನಗರ ಸಾಮ್ರಾಜ್ಯದ ಅಧೀನ ಪಾಳೆಗಾರರು ಅಥವಾ ಪಾಳೆಪಟ್ಟು ಆಡಳಿತ ಮಾಡ್ತಾ ಇತ್ತು. ಅವರ ಪರಂಪರೆ ಈ ಕನಕದಾಸರದ್ದು. ಕನಕದಾಸ ಅವರ ತಂದೆ ಬೀರಪ್ಪ ನಾಯಕ ಅಂತ ಹೇಳ್ರಿ, ತಾಯಿ ಬಚ್ಚಮ್ಮ. ಇವರ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಮತ್ತು ಈಗೇನು ನಾವು ನೋಡಕತ್ತೇವೆ ಅಲ್ರಿ, ಇದು ಅರಮನೆಯ ಮಾದರಿ ವಿನ್ಯಾಸ. ಮೊದಲು ಇತ್ತಲ್ಲ ಕನಕದಾಸರ ಅರಮನೆ ಏನಿತ್ತಲ್ಲ, ಅದರ ಮಾದರಿ ವಿನ್ಯಾಸ ಇದು. ಹಳೇದು ಅಥವಾ ಏನು ಪಾಳು ಬಿದ್ದೈತಲ್ಲ ಅರಮನೆ, ಅದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ. ಅದ್ರ ಕೂಡ ಅವಶೇಷಗಳು ಅದಾವು. ಅದನ್ನ ಮಾದರಿಯಾಗಿ ಇಟ್ಕೊಂಡು ಹೊಸದಾಗಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದವರು ಕಟ್ಟಿಸಿರ್ತಕ್ಕಂತಹ ಅರಮನೆ ಮತ್ತೆ ಕೋಟೆಯ ವ್ಯವಸ್ಥೆ ಇದು. ಮುಂದ್ಗಡೆ ಇರೋದು ಅರಮನೆ. ಅರಮನೆ ಎದುರಿಗೆ ಒಂದು ಪಾರ್ಕ್ ಮಾಡೋದಂಗೆ ಮಾಡ್ಯಾರ. ಬ್ಯೂಟಿಫುಲ್, ಭಾಳ ಚಂದ ಮೇಂಟೈನ್ ಮಾಡ್ಯಾರ ಇದನ್ನ. ಸೋಲಾರ್ ವ್ಯವಸ್ಥೆ, ಸೋಲಾರ್ ಲೈಟು ಅರಮನೆ ಥರನ ಐತಿ. ಬತೇರಿ, ಕಹಳೆ ಬತೇರಿ, ಬರೆಸುವಂಥ ಬತೇರಿಗಳೆಲ್ಲ ಅದಾವ. ಮರದಾಗ ಬೆಕ್ಕಿನ ಮರಿ ಅದಾವ. ಮಣ್ಣಿನ ಗುಣ ಬಾಲ್ಯದಲ್ಲಿ ಇರ್ತೈತಿ ಅನ್ನೋದಕ್ಕೆ ಈ ಉದಾಹರಣೆ ನೋಡ್ರಿ. ಆ ಬೆಕ್ಕಿನ ಮರಿ ಎಷ್ಟು ರೋಷದಿಂದ ನನ್ನನ್ನು ಹೆದರ್ಸಾಕ್ ಬರ್ತೈತಿ ನೋಡ್ರಿ. ಮತ್ತಿದು ಅರಮನೆಯ ಪ್ರವೇಶ ದ್ವಾರ. ಅದರ ಮೇಲೆ ಒಂದಿಷ್ಟು ಮಂಟಪಗಳನ್ನು ಕಟ್ಟಿ ವಿಷ್ಣುವಿನ ದಶಾವತಾರಗಳನ್ನು ಇಲ್ಲಿ ವುಡನ್ ಕಟ್ಟಿಗೆಯ ಒಬ್ಬು ಶಿಲ್ಪಗಳನ್ನು ಮಾಡಿ ಮೇಲೆ ಕೆತ್ತಿರೋದು. ಇದು ಅರಮನೆಯ ಒಳಗಿನ ಭಾಗ ಮತ್ತು ಬಾಗಿಲು. ಇದು ಬುಕ್ ಮಾರಾಟ ಸೆಂಟರ್, ಮಾರಾಟ ಕೇಂದ್ರ ಮತ್ತು ಲೈಬ್ರರಿ. ಇಲ್ಲಿ ಕನಕದಾಸರಿಗೆ ಸಂಬಂಧಿಸಿದಂತಹ ಮತ್ತು ಅವರು ರಚಿಸಿದಂತಹ ವಿವಿಧ ಪುಸ್ತಕಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಇದು ಗ್ರಂಥಾಲಯ, ಕೂತ್ಕೊಂಡು ಓದೋದಕ್ಕೂ ಅವಕಾಶ ಇದೆ. ಒಳಗೆ ಬಂದ ಮೇಲೆ ನಮ್ಮ ಎಡಗಡೆಯಿಂದ ಪ್ರಾರಂಭ ಮಾಡಿದ್ರ ಕನಕದಾಸರ ಕೀರ್ತನೆಗಳು ಸಿಗ್ತಾವೆ, ಒಂದಿಷ್ಟು ಉಬ್ಬು ಶಿಲ್ಪಗಳು ಸಿಗ್ತಾವ್ರಿ. ಕನಕದಾಸರು ರಚನೆ ಮಾಡಿರ್ತಕ್ಕಂತಹ ವಿವಿಧ ಕೀರ್ತನೆಗಳ ಆಧಾರದ ಮೇಲೆ ಅಥವಾ ಅವರ ಸಾಹಿತ್ಯದ ಆಧಾರದ ಮೇಲೆ ಕೆಲವೊಂದಿಷ್ಟು ಉಬ್ಬು ಶಿಲ್ಪಗಳನ್ನು ಇರ್ತಕ್ಕಂತಹ ಆಕೃತಿಗಳನ್ನು ಇಲ್ಲಿ ಗೋಡೆ ಮೇಲೆ ನಾವು ನೋಡಬಹುದ್ರಿ. ತುಂಬ ಅದ್ಭುತವಾಗಿ ಈ ಉಬ್ಬು ಶಿಲ್ಪಗಳನ್ನು ಗೋಡೆ ಮೇಲೆ ರಚಿಸೋದಕ್ಕೆ ಪ್ರಯತ್ನ ಮಾಡ್ಯಾರ. ನವಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋ ಒಂದು ವಾದ ನಡೆದಾಗ ರಾಗಿಯೇ ಶ್ರೇಷ್ಠ ಅನ್ನೋ ತೀರ್ಮಾನ ಬಂತಲ್ಲ, ಅದ್ರ ಪ್ರಸಂಗ ಆದಿತ್ತು.
ಇದು ರಾಗಿಯೇ ಶ್ರೇಷ್ಠ ಅಂತ ರಾಮ ಹೇಳಿದ ಸಂದರ್ಭವನ್ನು ಸೂಚಿಸುವಂತ ಶಿಲ್ಪ ಇದು. ಮತ್ತೆ ಅಲ್ಲಿ ಕಾಣಿಸ್ತಿರೋದು ಕನಕದಾಸರು ಕಾವ್ಯವನ್ನ ಬರೆಯುತ್ತಾ ಇರ್ತಕ್ಕಂತಹ ಪ್ರಸಂಗ. ಸೊ ಇವ್ರ ಮನೆ ದೇವರರು ತಿಮ್ಮಪ್ಪ ಆಗಿರೋದ್ರಿಂದ ಕನಕದಾಸರ ಪೂರ್ವನಾಮ ತಿಮ್ಮಪ್ಪ ಅಥವಾ ತಿಮ್ಮಪ್ಪ ನಾಯಕ ಅಂತ ಹೆಸರನ್ನ ತಂದೆ ತಾಯಿ ಇಟ್ರು. ಬೀರಪ್ಪ ನಾಯಕ ಅವರು ಅಕಾಲಿಕ ಮರಣದಿಂದಾಗಿ ತಿಮ್ಮಪ್ಪ ನಾಯಕ ಚಿಕ್ಕ ವಯಸ್ಸಿನಲ್ಲೇ ದಂಡನಾಯಕನಾಗಿ ಅಧಿಕಾರವನ್ನು ಸ್ವೀಕರಿಸ್ಬೇಕಾಗೈತಿ. ಅವ್ರಿಗೆ ಬಚ್ಚಮ್ಮ ತಾಯಿ ಇದ್ರು, ಅವರ ನೇತೃತ್ವದಲ್ಲಿ ಇವರ ಅಧಿಕಾರ ನಡೀತಿರ್ತೈತಿ. ಇವರ ಅಧಿಕಾರ ವಹಿಸ್ಕೊಂಡು ಒಂದು ದಿನ ಭೂಮಿಯನ್ನು ಯಾವುದೋ ಕಾರಣಕ್ಕೆ ಅಗೀತಿರ್ಬೇಕಾದ್ರೆ ಚಿನ್ನ ತುಂಬಿದಂತಹ 7 ಕೊಪ್ಪರಿಗೆ ಇವ್ರಿಗೆ ದೊರೀತಾವಂತೆ ನಿಧಿ. ಈ ಕನಕ ಮ್ಯೂಸಿಯಂ ಒಳಗಡೆ ಬಂದ್ರೆ ಕೆಲವೊಂದಿಷ್ಟು ಪೇಂಟಿಂಗ್ಗಳು ಸಿಗ್ತಾವ್ರೆ. ಇದು ಕನಕ ನಾಯಕರವರ ಬಾಲ್ಯದ ಸಂದರ್ಭ ಮತ್ತು ಅವರು ಹಾವು ಎದುರುಗಡೆನೆ ಕೂತಿದ್ರು ಗಲಿಬಿಲಿ ಆಗದೆ ಇರ್ತಕ್ಕಂತಹದ್ದು ಪೇಂಟಿಂಗ್, ಅದು ಶಿಲ್ಪ. ಅಲ್ಲಿ ಗುರುಗಳು ಪಠಣ, ಇಲ್ಲಿ ಧ್ಯಾನಾಸಕ್ತರಾದಂತಹ ತಿಮ್ಮಪ್ಪ ನಾಯಕ ಅವರ ಬಾಲ್ಯದಿಂದ ಹಿಡ್ಕೊಂಡು ಅಧಿಕಾರ ಹಿಡಿದು ಯುದ್ಧದವರೆಗೂ, ಯುದ್ಧದ ನಂತರದ ಸನ್ನಿವೇಶಗಳನ್ನು ಕೂಡ ಇಲ್ಲಿ ಪೇಂಟ್ ಮಾಡಿ ಮ್ಯೂಸಿಯಂ ಅಲ್ಲಿ ಇಟ್ಟಿರೋದು. ಮತ್ತು ಇದೇ ಯುದ್ಧದಿಂದಾಗಿ ತಿಮ್ಮಪ್ಪ ನಾಯಕ ಕನಕದಾಸ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಸಂದರ್ಭ ಇದೆ ನೋಡಿ. ಕನಕದಾಸರು ಆದಿಕೇಶವನ ಮೂರ್ತಿಯನ್ನ ಈ ಬಾಡದಿಂದ ಕಾಗಿನೆಲೆಗೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು. ಅದು ಕೋನ ಮಂತ್ರವನ್ನ ಜಪಿಸಿ ಕೋನವನ್ನ ಪ್ರತ್ಯಕ್ಷ ಮಾಡಿದಂತಹ ಸಂದರ್ಭ, ಒಂದು ಬಂಡೆಯನ್ನ ಒಡೆಯೋದಕ್ಕೆ ಯುವಕನಾಗಿದ್ದಂತಹ ತಿಮ್ಮಪ್ಪ ನಾಯಕ ಮಲ್ಲ ಯುದ್ಧದಲ್ಲಿ ತೊಡಗಿರೋದು. ನಿಧಿ ಸಿಕ್ಕಂತಹ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭ ಇದು. ದಂಡನಾಯಕ ಪ್ರಜೆಗಳ ಕುಂದುಕೊರತೆಯ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ದರ್ಬಾರ್ ಹಾಲ್ನಲ್ಲಿ. ವ್ಯಾಸರಾಯರು ಮಾಡುತ್ತಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಬಾಳೆಹಣ್ಣನ್ನ ತಿನ್ನದೆ ವಾಪಸ್ಸು ವ್ಯಾಸರಾಯರಿಗೆ ಕೊಟ್ಟಿರೋದು. ಮತ್ತಿದು ಪಕ್ಕದಾಗ ಇರ್ತಕ್ಕಂತಹದ್ದು ದರ್ಬಾರ್ ಹಾಲ್. ಒಳಗಡೆ ಹೋಗೋಣ. ದರ್ಬಾರ್ ಹಾಲಿನ ಒಳಗಡೆ ಬಂದ್ರೆ ಇಷ್ಟೊಂದು ಒಂದು ಅದ್ಭುತವಾಗಿ ದರ್ಬಾರ್ ಹಾಲನ್ನ ಮಾಡಿರ್ತಕ್ಕಂಥದ್ದು. ಬ್ಯೂಟಿಫುಲ್ ಸ್ಟ್ರಕ್ಚರ್. ಹಳೇದಲ್ಲ ಇದು, ಅದನ್ನೇ ಮಾದರಿಯಾಗಿ ಇಟ್ಕೊಂಡು ಹಿಂಗ ಮಾಡಿರೋದು ದರ್ಬಾರ್ ಹಾಲನ್ನ ಕನಕದಾಸರದು. ಅಲ್ಲಲ್ಲ, ಪೂರ್ವಾಶ್ರಮದ ಕನಕದಾಸರ ದರ್ಬಾರ್ ಹಾಲ್. ಮತ್ತ ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ರ ಪೇಂಟಿಂಗ್ಗಳು ಇದ್ವಲ್ರಿ ಗೋಡೆ ಮೇಲೆ, ಅವುಗಳು ಮತ್ತು ಇನ್ನೊಂದಿಷ್ಟು ಪೇಂಟಿಂಗ್ಗಳನ್ನ ನಾವು ಇದ್ರ ಹೊರಗಡೆ ನೋಡಬಹುದು. ಹಂಪಿಯ ಒಂದು ಬೆಟ್ಟದ ಮೇಲೆ ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು ಹಾಗೂ ವಾದಿರಾಜರು ಸೇರ್ಕೊಂಡು ಒಂದು ಧಾರ್ಮಿಕ ಚಿಂತನೆಗಳನ್ನ ಮಾಡ್ತಿರ್ತಕ್ಕಂಥ ಸನ್ನಿವೇಶ ಈ ಪೇಂಟಿಂಗ್. ಇದು ದರ್ಬಾರ್ ಹಾಲ್ ಇತ್ತಲ್ಲ, ಅದರ ಮೇಲಕ್ಕೆ ಬಂದು ಅಂದ್ರೆ ಬಾಲ್ಕನಿಗೆ ಬಂದು ನೋಡಿದ್ರೆ ಹಿಂಗೆ ಕಾಣಿಸ್ತೈತಿ ನೋಡ್ರಿ. ಇದು ಕೋಟೆಯ ಹೊರಗಿನ ಗೋಡೆ ರಚನೆ, ತಡೆಗೋಡೆ ಅಂತಾರಲ್ಲ ಅದು. ದರ್ಬಾರ್ ಹಾಲ್ನ ಒಂದು ನೋಟ. ಅಲ್ಲಿ ಕೆಳಗಡೆ ಪೀಠ ಐತಿ ನೋಡ್ರಿ, ಮಧ್ಯಕ್ಕಿರೋಂಥದ್ದು, ಸುತ್ತಲೂ ಕಂಬಗಳು. ದರ್ಬಾರ್ ಹಾಲ್ನ ಮಂತ್ರಿ ಮಹೋದಯರು ಕೂರ್ತಿದ್ದಂಥ ಸ್ಥಳ. ಇದು ಮುಂಭಾಗ, ಒಂದು ಪಾರ್ಕು, ಆಮೇಲೆ ಉಬ್ಬು ಶಿಲ್ಪಗಳು, ಪೇಂಟಿಂಗ್ಗಳಿದ್ವಲ್ಲ ಅದನ್ನು ನೋಡ್ತಕ್ಕಂಥದ್ದು. ಇಲ್ಲಿಂದ ನೋಡಿದ್ರೆ ನಾವು ಎಂಟ್ರೆನ್ಸ್ ಆದ್ವಲ್ಲ, ಕೋಟೆ ಎಂಟ್ರೆನ್ಸ್ ಕಾಣಿಸ್ತೈತಿ. ಒಳಗಡೆ ಒಂದು ಪಾರ್ಕ್ ಐತಿ. ಸೊ ಬ್ಯೂಟಿಫುಲ್, ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ, ಒಂದೊಳ್ಳೆ ಪ್ರಯತ್ನ. ಕನಕದಾಸರು ಕೀರ್ತನೆ ಬೋಧನೆಯಲ್ಲಿ ತೊಡಗಿರ್ತಕ್ಕಂತಹ ಸನ್ನಿವೇಶ. ಕನಕದಾಸರು ಒಂದೇ ಬಾರಿಗೆ ಅಧಿಕ ಪ್ರಮಾಣದಲ್ಲಿ ಶಂಖ ಊದಿ ಭೂಮಿಯನ್ನ ಉಂಬಳೆಯಾಗಿ ಪಡೆದಂತಹದ್ದು. ಇದು ದಾಸನಕೊಪ್ಪ ವಿಲೇಜ್ ತೀರೈತಲ್ರಿ. ಕನಕನ ಕಿಂಡಿ, ಉಡುಪಿಯ ಕನಕನ ಕಿಂಡಿಯ ವಿಶೇಷ ಇದು. ಅಲ್ಲಿ ನಡೆದಿದ್ದಂತಹ ಚಿತ್ರಣ ಅದು. ಕದರಮಂಡಲಿಗೆ ಕಾಂತೇಶ ಅಂದ್ರ ಹನುಮಂತನ ಗುಡಿ ಮುಂದೆ ಕೂತ್ಕೊಂಡು ಮೋಹನ ತರಂಗಿಣಿ ಕಾವ್ಯವನ್ನ ರಚನೆ ಮಾಡಿದ್ದಂತ ಪೇಂಟಿಂಗು. ಮತ್ತಿದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೊಂಡಂತಹ ಕನಕದಾಸರು. ಮಳೆ ಬರಲಿ ಅಂಥೇಳಿ ಪ್ರಾರ್ಥನೆ ಡೊಳ್ಳನ್ನು ಬಾರಿಸ್ತಿರ್ತಕ್ಕಂಥ ಕನಕದಾಸರು. ದೋಣಿಯಲ್ಲಿ ಅವಕಾಶ ಕೊಡಲಿಲ್ಲ, ಅವಾಗ ಅವರು ಬಾಳೆ ಎಲೆಯಲ್ಲೇ ಈ ನದಿಯನ್ನು ದಾಟ್ತಾರೆ.
ಅದ್ರ ಪವಾಡ ನಡೆದಂತ ಪೇಂಟಿಂಗ್ ಇದು. ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಭಕ್ತರಿಗೆ ಕಾಟ ಕೊಡ್ತಿದ್ದಂತಹ ಕಾಡಾನೆಯನ್ನ ಭಕ್ತಿ ಮಾರ್ಗದಿಂದ ಪಳಗಿಸಿದ್ದ ಚಿತ್ರ ಇದು. ಜಾತ್ರೆಯಾಗ ತೇರ್ ಎಷ್ಟು ಹೇಳಿದ್ರು ಬರದೇ ಇದ್ದಾಗ ಬಾರೋ ಭಾಗ್ಯದ ನಿಧಿಯ ಅಂತ ಹೇಳಿ ಒಂದು ಹಾಡನ್ನ ಹಾಡಿ ಆ ತೇರನ್ನ ಕನಕದಾಸರು ಎಳೆದಂತಹ ಪ್ರಸಂಗ ಇದು. ಇದು ಮೋಹನ ತರಂಗಿಯ ಒಂದು ಸನ್ನಿವೇಶ. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಕಾಗಿನೆಲೆಯಲ್ಲಿ ನಡೀತಿರ್ತಕ್ಕಂತಹ ದಸರಾ ಉತ್ಸವ ಕನಕದಾಸರ ಕಾಲದಲ್ಲೇನೆ ನಡೀತಿತ್ತಂತೆ. ಇದು ಉಡುಪಿಯಲ್ಲಿ ನಡೆದ ಪ್ರಸಂಗ. ಕೃಷ್ಣನನ್ನ ನೋಡಕ್ ಅಲವ್ ಮಾಡದೇ ಇರೋದು, ಆಮೇಲೆ ಕೃಷ್ಣ ಕಿಂಡಿಯಿಂದ ದರ್ಶನ ಕೊಟ್ಟಿದ್ದು. ಇದು ಬಹಳ ಫೇಮಸ್. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ ಪದದ ಅರ್ಥ ಅದು. ಇದು ದೇವರ ಹೆಸರಿನಲ್ಲಿ ನಡೀತಿದ್ದಂತಹ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳನ್ನ ವಿರೋಧಿಸಿದಂತಹ ಪ್ರಸಂಗ ಇದು. ಅವುಗಳನ್ನ ಟೀಕಿಸಿದ್ದು, ಕೆಲವಷ್ಟು ಕಪಟ ಆಚರಣೆಗಳನ್ನ ವಿರೋಧಿಸಿರ್ತಕ್ಕಂತಹ ಉಬ್ಬು ಶಿಲ್ಪ. ಮತ್ತಿದು ಪಾರ್ಕ್ ರೀ, ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಇದು. ಅಲ್ಲಲ್ಲೇ ಕಲ್ಲು ಮರ ಎಲ್ಲವೂ ಅದ್ಭುತವಾಗೈತಿ. ಇದು ಇಷ್ಟಾತ್ ನೋಡ್ರಿ ಕನಕದಾಸರ ಅರಮನೆ. ಕನಕದಾಸರ ಪೂರ್ವಾಶ್ರಮದ ಅರಮನೆ ಇದು. ಬಹಳ ಅದ್ಭುತವಾದಂಥ ಪ್ಲೇಸು. ಪಿಕ್ನಿಕ್ಕಿಗೆ ಮಾತ್ರ ದಿ ಬೆಸ್ಟ್ ಪ್ಲೇಸು. ಫ್ಯಾಮ್ಲಿ ಔಟಿಂಗಿಗಂತೂ ಚೆನ್ನಾಗಿರ್ತಕ್ಕಂಥ ಪ್ಲೇಸು. ಆ್ಯಟ್ ಪ್ರೆಸೆಂಟ್ ತಿನ್ನೋಕ್ಕೆ ಕುಡಿಯೋಕ್ಕೆ ಅಂತ ಏನು ಸಿಗಲ್ಲ. ಕ್ಯಾಂಟೀನ್ ಅದ ಅಂತ ಹೇಳ್ತಾರೆ, ಬಟ್ ಕ್ಯಾಂಟೀನಾಗ ಏನು ಸಿಗಂಗಿಲ್ಲ. ಟಾಯ್ಲೆಟ್ರಿ ವ್ಯವಸ್ಥೆ ತುಂಬ ಚೆನ್ನಾಗೈತಿ, ಅದ್ಭುತವಾಗೈತಿ. ಯಾರೇ ಬಂದ್ರೂ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ. ಎಲ್ಲಿ ಬೇಕಲ್ಲಿ ಗಲೀಜನ್ನು ಮಾಡುವಂಥದ್ದು ಮತ್ತೊಂದು ಕೆಲಸನ ಮಾಡಬೇಡ್ರಿ. ನಾನು ಇನ್ನೊಂದಿಷ್ಟು ಪ್ಲೇಸ್ಗಳದಾವು ಈ ಊರಾಗ, ಅಲ್ಲಿ ಹೋಗ್ತೀನಿ, ನೋಡೋಣ. ಕೋಟೆ ಮತ್ತು ಅರಮನೆಯನ್ನ ನೋಡಿಕೊಂಡು ನಾ ಬಂದೇನ್ರಿ. ಹಳೇ ಬಾಡದಲ್ಲಿರ್ತಕ್ಕಂತಹದ್ದೊಂದು ಕನಕ ದಾಸರ ದೇವಸ್ಥಾನ ಮತ್ತೆ ಪಾರ್ಕ್ ಅಂತಿದೆ. ಓಲ್ಡ್ ಟೆಂಪಲ್ ಇಲ್ಲೇ ಐತಿ, ಹೊಸ ಟೆಂಪಲ್ ಕೂಡ ಇಲ್ಲೇ ಕಟ್ಟ್ಯಾರ. ಇವು ಕನಕದಾಸರ ಹಳೆ ಗುಡಿ ಮತ್ತೆ ಈಗ ರೀಸೆಂಟ್ ಆಗಿ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನಗಳು ಆವರಣ ಎಲ್ಲ ಇಲ್ಲಿದೆ. ಪಾರ್ಕು ಕೂಡ ಇಲ್ಲೇ ಐತಿ. ಇದು ಕನಕದಾಸರ ಹೊಸ ದೇವಸ್ಥಾನ. ಹಳೇದು ಇದ್ರ ಈ ದೇವಸ್ಥಾನದ ಹಿಂದ್ಗಡೆನೇ ಐತಿ. ಅದು ಕನಕದಾಸರದು ಧ್ಯಾನ ಮಂಟಪ. ತಿಮ್ಮಣ್ಣ ನಾಯಕ ತಮಗೆ ಸಿಕ್ಕದಂತಹ 7 ಕೊಪ್ಪರಿಗೆ ಚಿನ್ನ ಅಥವಾ ನಿಧಿಯನ್ನ ವಿವಿಧ ಸಾಮಾಜಿಕ ಕಾರ್ಯಗಳಿಗೆ ಬಳಸಿದ್ರಿಂದ ಅವರನ್ನ ಕನಕ ನಾಯಕ ಅಂತ ಕರೆದ್ರು ಜನ. ಕನಕದಾಸರ ಅದೇನು ಧ್ಯಾನ ಮಂಟಪ ಅಲ್ರಿ, ಅದರ ಹಿಂದ್ಗಡೆ ಎಕ್ಸಾಕ್ಟ್ ಹಿಂದ್ಗಡೆ ಬಂದ್ರ ಕನಕದಾಸರ ಅವರ ಮೂಲ ಏನು ಕೋಟೆ ಮನೆ ಮತ್ತೆ ಅವರ ಜನ್ಮಸ್ಥಳದ ಎಂತ ನಂಬಲಾಗ್ತಿತ್ತು ಅದರ ಅವಶೇಷಗಳು ಇಲ್ಲದಾವ್ ನೋಡ್ರಿ. ಇದು ಪಾಯ, ಕೋಟೆ ಮತ್ತು ಅವರು ಮನೆ ಅದರ ಪಾಯ, ಇದು ಅಡಿಪಾಯ. ಇದೊಂದು ಅವ್ರದ್ದು ಸ್ಮಾರಕ ಭವನ. ಮತ್ತಿದೆಲ್ಲ ರೀ ಕನಕದಾಸರ ಅರಮನೆ ಮನೆ, ಅವರ ಜನ್ಮಭೂಮಿ ಸಂಬಂಧಪಟ್ಟಂತಹ ಸ್ಥಳ. ಅಲ್ಲೆಲ್ಲ ಪೊದೆ ಬೆಳೆದೈತಲ್ರಿ, ಅಲ್ಲೂ ಐತಿ, ಬಟ್ ಇನ್ನಿಷ್ಟು ಕ್ಲೀನ್ ಮಾಡ್ಯಾರ. ಇದೇನು ನಾವೀಗ ನೋಡಕತ್ತೀವಲ್ರಿ, ಇದು ಕನಕದಾಸರ ಅರಮನೆಯ ಮೂಲ. ಇದನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಆಗ್ಲೇ ನೋಡಿದ್ವಲ್ಲ ಒಂದು ಅರಮನೆ ಕೋಟೆ, ಅದನ್ನ ಕಟ್ಟಿರ್ತಕ್ಕಂಥದ್ದು ಒರಿಜಿನಲ್ ಇದ. ಎಲ್ಲ ಬಿದ್ದೈತಿ, ಬಟ್ ಸ್ಥಳೀಯರು ಏನು ಅಭಿವೃದ್ಧಿ ಪ್ರಾಧಿಕಾರದವರು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಯಾರ. ನೋಡ್ರಿ ಆಗಿನ ಅಡಿಪಾಯ ಎಷ್ಟೈತಿ ನೋಡ್ರಿ, ಎಷ್ಟು ಅಗಲ ಐತಿ. ಅಲ್ಲಿ ಹಿಂದ್ಗಡೆ ಕಾಣುವ ಕನಕ ದೇವಸ್ಥಾನವನ್ನ ನೋಡ್ಕೊಂಡು ಅದ್ರ ಹಿಂದೆ ಬಂದ್ರ ನಮಗೊಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಸಿಗ್ತೈತ್ರಿ. ಅದನ್ನ ಚೆನ್ನಕೇಶವ ದೇವಸ್ಥಾನ ಅಂತಾರ, ಆದಿ ಚೆನ್ನಕೇಶವ ದೇವಸ್ಥಾನನು ಅಂತಾರ. ಅದ್ರ ವಿಶೇಷತೆ ಏನ್ ಅನ್ನೋದನ್ನ ಅಲ್ಲಿ ಹೇಳ್ತೀನಿ ಬರ್ರಿ. ಇದ ನೋಡ್ರಿ, ಅದು ಹಳೆಯ ದೇವಸ್ಥಾನ. ಈಗ ಅದನ್ನ ಹೊಸದಾಗಿ ಕಟ್ಟ್ಯಾರ. ಮೂಲ ದೇವಸ್ಥಾನ, ಅದ್ರ ಆರ್ಕಿಸ್ಟ್ರಕ್ಚರ್ ಇಲ್ಲೆಲ್ಲ ಇದಾವ. ಏನ್ ಕ್ಲೀನ್ ಮಾಡಕತ್ತೀರಿ? ಏನದ ಒಳಗ ಇದಕ್ಕಂಟ ಏನೈತೆ ಅದ್ರಾಗ ಏನು ಇರಂಗಿಲ್ರಿ. ಇದು ಸರ್ಪ, ಅದು ಚಂದ್ರ ಇರ್ತೈತ್ರಿ. ಚಂದ್ರಗ್ರಹಣ ಅಂತಾರಲ್ಲ, ಅದ್ರ ಕಾನ್ಸೆಪ್ಟ್ ರೀ ಅದು. ಇದು ದೇವಸ್ಥಾನದ ಪೀಠ.
ಹಾ ಈ ಕೂರ್ಮ ಐತ್ ನೋಡ್ರಿ, ಹ್ಮ್ ಕೂರ್ಮ ಅವತಾರ. ಈ ಕಡೆ ಇಲ್ಲೊಂದ್ ಏನೈತಲ್ರಿ, ಅಡಿ ಹ್ಮ್ ಹ್ಮ್ ಅದ್ರಾಗೈತಿ ಇದೊಂದು ಆಕ್ಚುಲಿ ಶಿಲಾಶಾಸನ ಇದು. ಅಡಿಗೆ ಇಲ್ಲಿ ಎಲಿಫೆಂಟ್ ಐತ್ರಿ, ಆನೆ ಸಿಕ್ಕಾಕೊಂಡೈತಿ. ಹ್ಮ್ ಇಲ್ಲೊಂದು ಶಿಲಾಶಾಸನ ಕೂಡ ಇತ್ತು. ಕೆಳಗ್ ಅಡಿ ಐತಿ ಇದು. ಹಾ ನೋಡ್ರಿ ಆಂಜನೇಯ ಸ್ವಾಮಿ. ಹಾ ರಂಗನಾಥ ಸ್ವಾಮಿಯ ಮೂರ್ತಿ ಇಲ್ಲ ಐತ್ ನೋಡ್ರಿ. ಯುದ್ಧ ಆದ್ಮೇಲ್ರಿ ಏನು ಕನಕ ನಾಯಕರು ಕನಕದಾಸರಾಗಿ ಪರಿವರ್ತನೆ ಆಗ್ತಾರ. ಅವಾಗ ಅವರು ಏನು ಮೂಲ ದೇವರು ಚೆನ್ನಕೇಶವ ಇದ್ರಲ್ಲ, ಆ ಮೂರ್ತಿಯನ್ನ ಇದೇ ದೇವಸ್ಥಾನದಿಂದ ತಗೊಂಡವರು ಕಾಗಿನೆಲೆಗೆ ಹೋಗ್ತಾರ. ಅದು ಆ ಸನ್ನಿವೇಶನ ನಾವು ಇದ್ರಾಗ ನೋಡಿದ್ವಿ, ಎಲ್ಲಿ ಅರಮನೆ ಒಳಗಡೆ ಅದ್ರದ್ದೊಂದು ಸನ್ನಿವೇಶವನ್ನ ಮಾಡ್ತಾರೆ. ಇದು ಆ ದೇವಸ್ಥಾನದ ವಿಶೇಷ. ಹಾ ಇಲ್ಲಿದೆ. ಸೊ ಇಷ್ಟಾಯ್ತು ನೋಡ್ರಿ ಬಾಡ ಗ್ರಾಮದ ಒಂದು ಸಂಕ್ಷಿಪ್ತ ಇತಿಹಾಸ ಪರಿಚಯ. ತುಂಬಾ ಚೆನ್ನಾಗಿತ್ತು. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ದ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕನಕದಾಸ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕರಿ.